ಇದು ಬೀಜದಲ್ಲಿ ಬೀಜಕ್ಕೆ ಪ್ರಾಯ ಬಂದಾಗ ಈ ಬಣ್ಣ ಬರುತ್ತೆ. ಗಿಡ ಹೊಡ್ಸಿದ್ರೆ ಈ ಬಣ್ಣ ಬರುತ್ತೆ. ಈಗ ಇದು ಎಷ್ಟು ಜನ ಕ್ರಾಸ್ ಮಾಡಿದೆ? ಇದು ನಾನ್ ತಾಂಡಿ 4 ತಿಂಗಳಾಗೈತೆ. 60 ಹಸಿಗ್ ಬಿಟ್ಟಿದೀನಿ. ಹುಟ್ಟಾಕರು ಈ ಬಣ್ಣಕ್ಕೆ ಹುಡ್ತಾವಣ. ಸೊ ಕ್ರಾಸ್ ಮಾಡಕ್ ಕಾಸ್ಟ್ ತಗೊಂತೀರಾ? 300 ರೂಪಾಯಿ ಅಷ್ಟೇ. ನಾವು ಜಾಸ್ತಿ ಏನ್ ಮಾಡಿದ್ವಿ. 500 ವರ್ಷಗಳು ಕ್ರಾಸಿಂಗ್ 500 ವರ್ಷ ಜಾಸ್ತಿ ಆಗಿದೆ ಸರ್. ಕಿಲಾಡಿ ಹಳ್ಳಿ ಹಾಡು ತಂದ ಅಣ್ಣ ಅಲ್ಲಿದು ಒಂಥರ ಪ್ರೈಸ್ ವಿನ್ನಿಂಗ್ ಅಂತಂದ್ರೆ ಅವು ಆಡಿ ಕಾರ್ ಇದ್ದಂಗಣ. ಇವು ನಮ್ಮ ಮಾರುತಿ ವ್ಯಾನ್ ಇದ್ದಂಗೆ. ಡೈಲಿ ಯೂಸ್ ಹೆಂಗ್ ಬೇಕಾದ್ರೂ ಇದ್ ಮಾಡಿ. ಹೇಮಂತ್ ಕುಮಾರ್. ಯಾವ ಊರು? ಜನಪನಹಳ್ಳಿ, ಇಲ್ಲೇ ತುಮಕೂರು ತಾಲೂಕು. ಜನಪನಹಳ್ಳಿ. ಅಣ್ಣ ಇದು ಹಳ್ಳಿ ಕಾರ್ ತಳಿ. ರೇಟು 2.5 ಹೇಳ್ತಾ ಇದೀವಿ. 2.5 ಲಕ್ಷ. 2.5 ಲಕ್ಷ ಒಂದಕ್ಕೆ. ಯಾಕೆ ಅಷ್ಟೊಂದು? ಹೆಂಗೆ ಬ್ಲಡ್ ಲೈನ್ ಹಂಗೈತೆ ಅಣ್ಣ. ಏನ್ ಬ್ಲಡ್ ಲೈನ್ ಅಂದ್ರೆ? ಇದ್ರ ರಕ್ತ ಹಂಗೈತೆ. ಹಳ್ಳಿ ಕಾರ್ ತಳಿ ಅಂದ್ರೆ ಇದೆ. ಪ್ಯೂರ್ ಹಳ್ಳಿ ಕಾರ್ ತಳಿ. ಓಕೆ. ಇದು ಓರಿನ ಇದು ಗಂಡು ಕ್ರಾಸಿಂಗ್ ಮಾಡ್ಸಕ್ಕೆ. ಕ್ರಾಸಿಂಗ್ ಮಾಡಕ್ಕೆ, ಮರಿ ಹುಟ್ಟಿಸಕ್ಕೆ. ಮರಿ ಹುಟ್ಸಕ್ಕೆ. ಎಷ್ಟು ವಯಸ್ಸು ಇದಕ್ಕೆ? ಅಣ್ಣ ಇದಕ್ಕೆ 2 ವರ್ಷ. ಈಗ ಅಲ್ಲಾಕಿ 25 ದಿನ ಆಗೈತೆ ಅಲ್ಲ. ಕ್ರಾಸಿಂಗ್ ಅಂದ್ರೆ ಏನದು ಆಕ್ಚುಲಿ? ಕ್ರಾಸಿಂಗ್ ಅಂದ್ರೆ ಬ್ರೀಡಿಂಗ್ ಮಾಡ್ಸೋದು. ಇದ್ರ ಕರು ಹಾಕ್ಸ. ಇಲ್ಲಿ ತೋರಿಸ್ಬೋದು ಹೆಂಗೆ ಏನು ಅಂತ? ಕ್ರಾಸಿಂಗ್ ಹಸುಗಳು ಇಲ್ಲವಲ್ಲ ಇಲ್ಲಿ. ಯಾವ ಇಲ್ಲ ಇಷ್ಟೊಂದವೆ. ಹೊಸ ಈಟಿಗೆ ಬಂದಿದ್ರೆ ಮಾತ್ರ ಅಣ್ಣ ಹೊರಗೆ ಬಿಡೋದು. ಓಕೆ. ಸೊ ಹಸುಗಳು ಮರಿ ಹಾಕ್ಬೇಕು ಅಂದ್ರೆ ಸೊ ಅವು ಹೀಟಿಗೆ ಬರಬೇಕು. ಸೊ ಅವಾಗ ಇದನ್ನ ಕ್ರಾಸ್ ಮಾಡೋದು. ಇದನ್ನ ಕ್ರಾಸ್ ಮಾಡಿಸೋದು. ಓಕೆ. ಈಟಿಗೆ ಬಂದ್ರೆ ಮಾತ್ರ ಹೊರಿನೂ ದಾಟೋದು. ಈಟಿಗೆ ಬರ್ಲಿ ಅಂದ್ರೆ ಸುಮ್ಮನೆ ದಾಟಲ್ಲ. ಓಕೆ. ಫುಲ್ ಜೋಶಲ್ಲಿದೆ ಈಗ ಅದು. ಸರ್ ಆಗ ಈಗ ಕಟ್ಟಾದ್ರೆ ಇಲ್ಲ ಏನು ಇದೀವಲ್ಲ ನಾವು. ಅವ್ರೇನು ಮಾಡಲ್ಲ ಅವರು. ನಾವೇನು ಮಾಡಲ್ಲ ಸರ್. ಈ ಹಳ್ಳಿ ಕಾರ್ ಅಂದ್ರೆ ಬೆಳ್ಳಗಿರುತ್ತಲ್ಲ, ಇದೇ ಕಪ್ಪಗಿದೆ ಅಣ್ಣ. ಇದು ಹಸಿರು ಬಣ್ಣ ಇದೇನೆ. ಪ್ಯೂರ್ ಬೀಜದ ಹೇಳ್ತಾರೆ ಇರೋಣ ಎಲ್ಲ ಮಾತಾಡ್ಬಿಡ್ರಿ ಮೈಕತೆ. ಪ್ಯೂರ್ ಬಣ್ಣ ಬೇಕು ಅಂದ್ರೆ ಬೀಜದ ಬಣ್ಣ, ಬೀಜದವರೆಗೆ ಇದೇ ಬಣ್ಣ ಇರ್ಬೇಕು. ಡಬಲ್ ಕಲರ್. ಇದು ಇಲ್ಲಿ ಕಪ್ಪು ಇರ್ಬೇಕು, ಇಲ್ಲಿ ಮೈ ಮೇಲೆ ರೂಪಾಯಿ ಬಣ್ಣ ಇರ್ಬೇಕಣ್ಣ. ಯಾವ್ದೇ ಗುಂಡಿಗೆ ಈ ಬಣ್ಣ ಇರ್ಬೇಕು. ಹಂಗ ಈಗ ಹುಟ್ಟಾಕರು ಈ ಬಣ್ಣಕ್ಕೆ ಹುಡ್ತಾವಣ್ಣ. ಕರಿ ಕಲರ್ ಹುಟ್ಟಲ್ದು. ಕರಿ ಕಲರ್ ಇಟ್ಟಲ್ಲ. ಓಕೆ. ಇದು ಬೀಜದಲ್ಲಿ ಬೀಜಕ್ಕೆ ಪ್ರಾಯ ಬಂದಾಗ ಈ ಬಣ್ಣ ಬರುತ್ತೆ. ಗಿಡ ಹೊಡ್ಸಿದ್ರೆ ಈ ಬಣ್ಣ ಬರುತ್ತೆ. ಗಿಡ ಹೊಡೆಯೋದಂದ್ರೆ ಬೀಜ ಹೊಡ್ಸೋದು, ಕಟ್ ಮಾಡ್ಸೋದು. ಯಾಕೆ ಕಟ್ ಮಾಡಿಸ್ತಾರೆ? ಅದು ಬೀಜಕ್ಕೆ ಬರಲ್ವಲ್ಲ ಕರುಗಳು. ಎಲ್ಲವನ್ನು ಬೀಜಕ್ಕೆ ಕಟ್ಕೊಳಕ್ ಆಗಲ್ವಲ್ಲ. ಅದಕ್ಕೋಸ್ಕರ ಶೋಕಿಗೋಸ್ಕರ ಅದೇ ಪೆಂಡಲಾಡೆಲ್ಲ ಕಟ್ತಾರಲ್ಲ ದೊಡ್ಡ ಹೊರಿ, ಆ ಬಣ್ಣಕ್ಕೆ ಬರ್ತವೆ ಹೊರಿ ಎಲ್ಲ ಗಿಡ ಹೊಡ್ಸಿರಿ. ಓಕೆ. ಬಟ್ ಹುಡ್ದಾಗ ಇದೇ ಕಲರ್ ಇರುತ್ತೆ? ಹುಡ್ತಾಗ ಇದೇ ಕಲರ್ ಇರಲ್ಲ. ಇದು ಈ ಕಲರ್ ಇರುತ್ತೆ. ಆ ಕಲರ್ ವೈಟ್ ಕಲರ್, ಆಫ್ ವೈಟ್. ಓಕೆ. ಬೆಳೀತಾ ಬೀಜದಾಗೆ ಬಿಡ್ಕೊಂಡ್ರೆ ಬಣ್ಣ ಈ ಬಣ್ಣ ಬರುತ್ತೆ. ಸೊ ಅದು ಗಿಡ ಹೊಡೆದ್ಬಿಟ್ರೆ? ಗಿಡ ಹೊಡೆದ್ರೆ ಈ ಬಣ್ಣ ಬರುತ್ತೆ. ಸೊ ಗಿಡ ಹೊಡೆದ್ರೆ ಬೆಳ್ಳಗಾಗುತ್ತೆ, ಗಿಡ ಹೊಡೆದ್ರೆ ಹಿಂಗೆ ಗ್ರೇ ಕಲರ್ ಇರುತ್ತೆ. ಗ್ರೇ ಕಲರ್ ಇರುತ್ತೆ. ಓಕೆ, ಸೂಪರ್ ಸರ್. ಈಗ ಇದು ಎಷ್ಟು ಜನ ಕ್ರಾಸ್ ಮಾಡಿದೆ? ಇದು ನಾನ್ ತಾಂಡಿ 4 ತಿಂಗಳಾಗೈತೆ. 60 ಹಸಿಗ್ ಬಿಟ್ಟಿದ್ದೀನಿ. 4 ತಿಂಗಳಲ್ಲಿ? 4 ತಿಂಗಳಲ್ಲಿ. ಈ 2 ವರ್ಷದಲ್ಲಿ ಇನ್ನ ಕರ ಇದನ್ನ ಅವಾಗ ಇನ್ನ. ಸೊ ಎಷ್ಟನೇ ವಯಸ್ಸಿಗೆ ಕ್ರಾಸಿಂಗ್ ಶುರು ಮಾಡೋದು? ಇದು 2 ಬಿದ್ದಾಗ ಮಾಡ್ಬೇಕು. ಈಗ ಕರೆಕ್ಟಾಗಿ ವಯಸ್ಸು. ಈಗ ಫುಲ್ ಜೋಶ್ ಸಿಗುತ್ತೆ. ಒಳ್ಳೆ ಜೋಶು. ಏಯ್ ಕ್ಯೂಟಿ. ದಿನಕ್ಕೆ ಎಷ್ಟು ಕ್ರಾಸಿಂಗ್ ಮಾಡಿಸ್ತೀರಾ? ಅದು ಕೆಲವರೆಲ್ಲ ಹೇಳ್ತಾರೆ 3-4 ಬಿಡಬಾರ್ದು. ದಿವಸಕ್ಕೆ 2 ಫಲ ನಿಲ್ಲೋದು. 3-4 ಬಿಟ್ರೆ ತಿರ್ಗಾಲಿ 15 ದಿವಸಕ್ಕೆ ಈಟಿಗೆ ಬರ್ತವೆ. ಓಹೋ. ಕರೆಕ್ಟಾಗಿ 2 ಬಿಡಿಸಿದ್ರೆ ಈಟಿಗೆ ಬರಲ್ಲ. ಫಲ ಆಗ್ಬಿಡುತ್ತೆ. ಓಕೆ. 3-4 ಬಿಡ್ತೀವಿ ಅಂತಾರಲ್ಲ, ಅದೆಲ್ಲ ಸುಮ್ಮನೆ. 15 ಕಾಲೇ ತಿರ್ಗಾ ಮಾಮೂಲಿ ಬಂದಿರುತ್ತೆ. ಒಂದ್ಸಲ ಕ್ರಾಸಿಂಗ್ ಮಾಡಿದ್ರೆ ಫಲ ಆಗ್ಬಿಡುತ್ತೆ. ಒಂದೇ ಸಲ ಸಾಕು. 2 ಸಲ ಬಿಟ್ರೆ ಅದು ಮಕ್ಕ ಎಲ್ಲ ಕಳ್ಸ್ಕೊಳುತ್ತೆ. 1 ಸಲ ಬಿಟ್ರೆ ಇದೇ ಡ್ರಾಪು ಸೇಮ್ ಒಂದೇ 2 ಡ್ರಾಪ್ ಬೀಳ್ತವೆ. 2 ಸಲ ಬಿಟ್ರೆ ಮಕ್ಕ ಎಲ್ಲ ಕಳ್ಸ್ಕೊಂತವೆ. ಎಲ್ಲ ಡ್ರಾಪ್ ಎಲ್ಲ ಇಲ್ಲೆಲ್ಲ ಇಲ್ಲಿ ಎಲ್ಲ ಬೀಳ್ತವೆ. ಓಕೆ. ಬಟ್ ಒಂದ್ಸಲಕ್ಕೆ ಪಕ್ಕ ಶೂರ್ ಶಾಟ್ ರಿಸಲ್ಟ್. ಏನು ನೀನು ಬಾಸ್ ಹೆಂಗೆ? ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ ನಾವು ಈ 4 ತಿಂಗಳಿಂದಾನೇ ನಮಗೆ ಹುಚ್ಚಿಡ್ದಿರೋದು ಕಟ್ಟಕ್ಕೆ. ಅದಕ್ಕೆ ಮೊದಲು ಏನು ಮಾಡ್ತೀರಿ? ಅದಕ್ಕೆ ಮೊದಲು ಈ ಗಿಡ ಹೊಡೆದಿರೋ ಹೊರಿಗಳು ಇರ್ತಾವಲ್ಲ, ಅವನ್ ಸಾಕೋರು ನಮ್ಮ ಅಪ್ಪವ್ರು. ಬೆಳ್ಳಗಿರವು. ಸೊ ಬೆಳ್ಳಗ ಗಿಡ ಹೊಡೆದ್ಬಿಟ್ಟು ಗಿಡ ಹೊಡೆದಿರ್ತವೆ. ಅವು ಆರಿ ಕ್ರಾಸಿಂಗ್ ಇಲ್ಲ ಸುಮ್ಮನೆ ನೋಡಕ್ಕಷ್ಟೇ. ಇದು ಬೆಂಕಿ. ಜೋಶಲ್ಲಿದೆ ಅನ್ನು ಕಂಡ್ರಂಗೆ. ಸುಮ್ಮನೆರಪ್ಪ, ಸುಮ್ಮನೆ ಕಂಡ್ರೆ ಬಿಡ್ರಿ ಯಜಮಾನ್, ಏನು ಮಾಡೋದು? ಇಲ್ಲ ಬಿಡ್ರಿ, ಏನು ಮಾಡೋದು? ಏನು ಸರ್ ಅದು ಹುಲಿ ಥರ ಕುಟ್ರಾಕತ್ತೆ?
ಅಣ್ಣ ನಿಮ್ಮಿಂದ ಮುಂಚೆ ನಾನಿರೋದು ನನಗೆ ಕೊಟ್ಟರೆ ಮಾಡೋದು ಮಾಡ್ತೀನಿ, ಈ ಕಡೆ ಬಂದು ಮಾಡು. ನಿಮ್ಮಿಂದ ನಾನು ಇರ್ತೀನಿ ಅವಾಗ. ಅಂದ್ರೆ ಅದೇನು ಸಿಟ್ಟು ಮಾಡ್ಕೊಂಡಿದ್ಯಾ? ಅವ್ರು ಕಂಡ್ರೆ ಹಿಂಗೆ ರೇಗಿಸ್ತಾರಲ್ಲ ಅದಕ್ಕೆ. ಸೊ ರೇಗ್ಸಿದ್ರೆ ಆಗಲ್ಲ ಇದಕ್ಕೆ? ಆಗಲ್ಲ. ಏನಂತ ರೇಗ್ಸಿದ್ರೆ ಏನು ಪ್ರಾಬ್ಲಮ್ ಇದಕ್ಕೆ? ಅದು ಕೋಪ ಜಾಸ್ತಿ. ಯಾಕೆ ಕೋಪ ಅದಕ್ಕೆ? ಅದು ಮಗು ತರ ನೋಡ್ಕೋಬೇಕು ಇದನ್ನ. ಸ್ಯಾನೆ ಹೊಡೆದು ಪಡ್ದು ರೇಗ್ಸಿರೆ ಮನುಷ್ಯ ಹೆಂಗಾಗ್ತಾನ ಮ್ಯಾಲ್ ಬೀಳುತ್ತೆ. ಆತರ ನೋಡ್ರಿ ಹಂಗ್ ಮಾಡಂಗಿಲ್ಲ, ರೇಗ್ಸ್ದಂಗ ಅದು. ಅದಕ್ಕೆ ಅದಕ್ಕೆ ಈಗ ಹೊರಟಾಗುತ್ತೆ ಏನಂಗಿಲ್ಲ. ಅದಕ್ಕೆ ಸುಮ್ಮನೆ ಮೈ ಸರ್ಕಂಡು ಸಾಫ್ಟ್ ಮಾಡ್ಬೇಕಷ್ಟೇ. ಆಕ್ಷನ್ ಇರೋ ಥರ ಆಕ್ಷನ್. ಹಾಂ ಓಕೆ. ಮನುಷ್ಯನ ಹೆಂಗ್ ಬೈದಾಗ ರೇಗಿಸ್ತಾರ ಆಗ ಆತನ ಹಂಗೆ ಇವರು ಯಾರು ಏನಂದ್ರು ತಡೆಯಲ್ಲ. ಯಾರು ತಡೆಯಲ್ಲ. ಏನೇ ಹೆಸರಿಕ್ಕಿಲ್ಲ ನಾವು. ಇವಕ್ಕೆಲ್ಲ ಹೆಸರಿಡಲ್ವಾ? ಏನಿಕ್ಕಿಲ್ಲ. ರಾಜ ಏನಿಲ್ಲ, ಏನು ಇಡಲ್ಲ ಸರ್. ವೆರಿ ನೈಸ್. ಬಟ್ ಭಯಂಕರ ಪವರ್. ಎಷ್ಟು ವರ್ಷದಿಂದ ಬರ್ತಿದ್ರಿ ಜಾತ್ರೆ? ನಾವು ಅಪ್ಪವರು ನಮ್ಮ ತಾತನ ಕಾಲಿಂದ ಬರೋರು. ಈ ವರ್ಷನೇ ಈ 4 ತಿಂಗಳಿಂದಾನೇ ಬೀಜದವರಿ ಕಟ್ಟಿರೋದು. ಮನೇಲಿ ಇನ್ನೂ ಒಂದು ಜೊತೆ ಹಸುಗಳಿದಾವೆ. ಸೊ ಕ್ರಾಸ್ ಮಾಡಕ್ಕೆ ಕಾಸು ತಗೊಂತೀರಾ? 300 ರೂಪಾಯಿ ಅಷ್ಟೇ, ನಾವು ಜಾಸ್ತಿ ಏನು ಮಾಡಿದ್ವಿ. ಸೊ ಇವ್ರು ಒಂದ್ಸಲ ಕ್ರಾಸ್ ಮಾಡಿದ್ರೆ 300 ರೂಪಾಯಿ. 300 ರೂಪಾಯಿ ಅಷ್ಟೇ ಒಂದು ಹಸಿಗೆ. ಕೆಲವರೆಲ್ಲ 1000, 1500, 2000 ಅಂತಾರೆ. ಸುಮ್ಮನೆ ಏನಕ್ಕೆ ಸಹ ಬಸವಣ್ಣಂದು ಅವ್ರು ಎಷ್ಟು ಕೊಡ್ತಾರೋ ಪ್ರೀತಿಯಿಂದ ಅಷ್ಟೇ ಸಾಕು. ನಿಮ್ಮನ್ನ ಲವ್ ಮಾಡುತ್ತದೆ ಯಾಕೆ? ನೀವು ಅದು ಲವ್ ಮಾಡ್ತಾ ಇದ್ದೀರಾ? ಅವ್ರ ಮೇಲೆ ರೇಗುತ್ತೆ ಯಾಕಂದ್ರೆ ಅವ್ರಿಗೆ ರೇಗಿಸ್ತಾರೆ. ರೇಗಿಸ್ತಾರೆ. ಓಕೆ. ಸೊ ಡೈಲಿ ಒಂದು 600 ರೂಪಾಯಿ ದುಡಿತಾರೆ ಇವರು. ಬಂದಂಗೆ ಹಸ್ಗಳು ಬಂದಂಗೆ. ಜಾಸ್ತಿ ಹಸ್ಗಳು ಬಂದರೆ ಲೇಟ್ ಮಾಡಿಬಿಡ್ತೀವಿ. ಒಂದು 3-4 ಹಸು ಬಂದರೆ ಒಂದು ಕ್ರಾಸ್ ಒಂದು ಹಸುವಿಗೆ ಕ್ರಾಸ್ ಮಾಡಿದ್ಮೇಲೆ ಎಷ್ಟು ಟೈಮ್ ಬೇಕು ಇನ್ನೊಂದು ಕ್ರಾಸ್? ಒಂದು ಅರ್ಧ ಗಂಟೆ 3/4 ಗಂಟೆ ಆದ್ರೂ ಬೇಕೇ ಬೇಕು. ಸಡನ್ಲಿ ಬಿಡಂಗಿಲ್ಲ. ವೀರ್ಯಾಣು ಸಂರಕ್ಷಣೆ ಆಗ್ಬೇಕಲ್ಲ, ಉತ್ಪತ್ತಿ ಆಗ್ಬೇಕಲ್ಲ. ಅರ್ಧ ಗಂಟೆಗೆ ರೆಡಿ ಆಗ್ಬಿಡುತ್ತೆ. ಅರ್ಧ ಗಂಟೆ ಬೇಕೇ ಬೇಕು. ನೋಡಿ ಸಂಜೆ ಅವರೇ ಹೊಸ ನೋಡೋಟಿಗೆ ಬಂದ್ಬಿಡುತ್ತೆ ಅದಕ್ಕೆ. ಸೊ ಎಷ್ಟು ಏಜ್ವರೆಗೂ ಇದು ಕ್ರಾಸ್ ಮಾಡುತ್ತೆ? ಇದು ಕಡೆವರೆಗೂ ಒಳ್ಳೆ ಪ್ರಾಯ. ಕಡೆಗೆ ಒಳ್ಳೆ ಕರುಗಳು ಬೀಳೋದು ಇದ್ರಾಗೆ. ಆರಲ್ಲಾಗಿ 4 ಈಗ 2 ಸುಮ್ಮನೆ ಸುಮಾರು 4, 6 ಕಡೆಗೆ ಒಳ್ಳೆ ಕರುಗಳು ಬೀಳ್ತವೆ. ಒಳ್ಳೆ ಗಡ್ಸ ಕರುಗಳು. ಸೊ ಇದಕ್ಕೆ ವಯಸ್ಸಾದ ಪವರ್ ಜಾಸ್ತಿ, ರೋಷ ಜಾಸ್ತಿ. ಅವಾಗ ವಯಸ್ಸಾಗ್ಬಿಟ್ಟೈತೆ ಮುದ್ಕ ಅಂತಾರಲ್ಲ, ಹಂಗಲ್ಲ ಇದು. ಹಂಗಲ್ಲ, ಲಾಸ್ಟ್ ಟೈಮ್ವರೆಗೂ ಇರುತ್ತೆ. ಇರುತ್ತೆ. ಎಷ್ಟು ವರ್ಷ ಆಯಸ್ಸು? ಇಷ್ಟೇ ಅಂತ ಹೇಳಕ್ಕಾಗುತ್ತಾ ಬಸವಣ್ಣಂಗೆ? 20 ವರ್ಷ ಅಲ್ಲಿವರೆಗೂ ಇರುತ್ತೆ. ವೆರಿ ನೈಸ್ ಸರ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಹಿಂಗೆ ಮಾಡ್ತಾ ಇರಿ, ಕ್ರಾಸಿಂಗ್ಗಳು ಚೆನ್ನಾಗಿ ಮಾಡಿಸಿ, ಒಳ್ಳೊಳ್ಳೆ ಮರಿಗಳು ಹಾಕ್ಸಿ. ಯಾವ ಸರ್ ಇದು? ಅಂದಿಗುಟ್ಟೆ ಅಂದ್ಬಿಟ್ಟು. ಎಲ್ಲಿ ಬರ್ತದ? ಲೀಲಾವತಿ ವಿನೋದರಾಜ್ ಇದೆಯಲ್ಲ, ಮನೆ ಇದೆಯಲ್ಲ ಇವಾಗ, ಅಲ್ಲೇ. ಬಿತ್ತನೆವರಿ ಕಲರ್ ಬ್ಲಾಕ್ ಅಲ್ಲ, ಅದು ಬಿತ್ತನೆವರಿ ಕಲರ್ ಇರೋದೇ ಈ ಕಲರ್. ಬಿತ್ತನೆವರಿ ಅಂದ್ರೇನು? ಬಿತ್ತನೆ ಅಂದ್ರೆ ಬೀಜಕ್ಕೋಸ್ಕರ ಮಾಡ್ತಾರಲ್ಲ ಸರ್. ಇವಾಗ ಏನು ನಮ್ದು ಸವನ್ ಎಲ್ಲ ಮಾಡ್ತಾರಲ್ಲ, ಆತರ ಇದು ಡೈರೆಕ್ಟ್ ಕ್ರಾಸಿಂಗ್ ಮಾಡಿಸ್ತಾರೆ. ಡೈರೆಕ್ಟ್ ಆಗಿ? ಹಸು ಮೇಲೆ ಹೋಗುತ್ತಲ್ಲ ಇದು? ಹೌದೌದು. ಓಕೆ. ಓಕೆ. ಸೊ ಗಂಡಿದು ಮೇಲ್? ಹೌದು. ಓಕೆ. ಈ ವ್ಯಾಪಾರಕ್ಕೆ ತಂದ ಅಥವಾ ಶೋ? ಇಲ್ಲ, ನಾವು ಪ್ರೈಸ್ಗೆ ಬಂದಿದ್ದೀವಿ. ಪ್ರೈಸ್ಗೆ ಮಾರಲ್ಲ ನೀವು? ಮಾರೋದಿಲ್ಲ. ಎಷ್ಟು ಕೊಟ್ಟರು ಮಾರಲ್ಲ? ಇಲ್ಲ. ಬೈ ಚಾನ್ಸ್ ಕೊಟ್ಟರೆ ಎಷ್ಟು ಕೊಡ್ತೀರಾ? ನಾವು ಕೊಡೋದೇ ಇಲ್ಲ ಸರ್. ಈಗ ಕೊಡೋದೇ ಇಲ್ಲ? ಸದ್ಯ ಕೊಡೋದೇ ಇಲ್ಲ. ಇಲ್ಲ ಸರ್, ನಾವು ಬೆಲೆನೇ ಹೇಳಲ್ಲ, ಕೊಡೋದು ಇಲ್ಲ. ಬೆಲೆ ಕಟ್ಟಲಾಗದ ಅಮೂಲ್ಯವಾದ ವಸ್ತು. ಓಕೆ. 100%. ಓಕೆ. ಎಷ್ಟು ವರ್ಷ ಮಾಡ್ತೀರಿ ಇದು? ನಾವು ನಮ್ಮ ತಾತನ ಕಾಲದಿಂದ ಮಾಡ್ತಾ ಇದ್ದಾರೆ, ನಮ್ಮ ತಂದೆಯರು ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ, ಕಂಟಿನ್ಯೂ ಮಾಡಿದ್ದೀವಿ. ಎಷ್ಟು ಏಜ್ ಇದಕ್ಕೆ? ಇದೊಂದು 6 ವರ್ಷ, 5ರಿಂದ 6 ವರ್ಷ ಇರುತ್ತೆ. 5 ವರ್ಷ. ಸೊ ಇದು ಎಷ್ಟು ಜನಕ್ಕೆ ಕ್ರಾಸಿಂಗ್ ಮಾಡಿರುತ್ತೆ? ಅದಾ ಡೈಲಿ ಅಂದ್ರೆ ಒಂದು 6ರಿಂದ 7 ಹಸು ಬಂದರೂ ಕ್ರಾಸಿಂಗ್ ಮಾಡುತ್ತೆ ಸರ್. ಮಾಡುತ್ತೆ? ಹೌದು. ಸೊ ಇಲ್ಲಿವರೆಗೂ ಎಷ್ಟು ಕ್ರಾಸಿಂಗ್ ಮಾಡಿರುತ್ತಲ್ಲ? ಇಲ್ಲಿವರೆಗೂ ಅಂದರೆ ನಾವು ತಗೊಂಬಂದು 1.5 ವರ್ಷ ಆಯ್ತು ಸರ್. ಇದು 1.5 ವರ್ಷದಿಂದ ಮಿನಿಮಮ್ ಅಂದ್ರೂ ಡೈಲಿ ಒಂದಂತ ಇಟ್ಕೊಂಡ್ರು 1.5 ವರ್ಷಕ್ಕೆ ಎಷ್ಟಾಗುತ್ತೆ? ಒಂದು 500 ಜನ? ಹಾಂ, 500 ಹಸುಗಳು ಕ್ರಾಸಿಂಗ್? 500 ವರ್ಷಕ್ಕೆ ಜಾಸ್ತಿ ಆಗಿದೆ ಸರ್. ಕಿಲಾಡಿ. ಹಾಂ. ಏಯ್ ಸಕ್ಕದಾಗಿದೆ. ಆದರೂ ಎಷ್ಟು ಕೂಲ್ ಆಗಿದೆ ನೋಡಿ. ಹೌದು. ವಿಡಿಯೋಸ್ ನೋಡ್ತಾ ಇರ್ತೀವಿ. ಬನ್ನಿ ಇಲ್ಲಿ ಮುಂದಕ್ಕೆ ಬನ್ನಿ. ಯಾವ್ದು ನಿಮ್ಮ ದನಗಳು? ಓಕೆ. ಸೊ ಇವು ಜೋಡಿ ಇರಲ್ಲ? ಇಲ್ಲ, ಜೋಡಿ ಇರಲ್ಲ. ಈಗೆಲ್ಲ ಜೋಡಿ ಕಟ್ಟೋರಲ್ಲ, ಹಂಗಲ್ಲ ಇದು? ಜೋಡಿ ಎತ್ತು ಬೇರೆ ಇದೆ ಸರ್. ಹಾಂ. ಇದು ಬಿತ್ತನೆ ಊರಿ ಒಂದೇ ಒಂಟಿನೇ ಇರೋದು. ಬಿತ್ತನೆ ಊರಿ? ಓಕೆ. ಫುಲ್ ಪವರ್ ಇದಕ್ಕೆ? ಹೌದು. ಸೊ ಈ ಬಿತ್ತನೆ ಊರಿ ಈಗ ಹುಟ್ಟಿದ ಗಂಡೆಲ್ಲ ಬಿತ್ತನೆ ಊರಿ ಆಗಲ್ಲ? ಇಲ್ಲ ಸರ್. ಸೊ ಅದ್ರಲ್ಲಿ ಆರಿಸ್ತೀರಿ? ಸೊ ಹೆಂಗೆ, ಯಾವ ಬೇಸಿಸಲ್ಲಿ ಆರಿಸ್ತೀರಿ ಸರ್? ಇವಾಗ ನಿಮ್ಗೆ ಯಾವ ರೀತಿ ಹೇಳ್ಬೇಕಂದ್ರೆ ಎಲ್ಲರೂ ಫಿಲಮ್ ಆಕ್ಟರ್ ಆಗಲ್ಲ, ಅದರಲ್ಲಿ ಯಾರೋ ಒಬ್ಬ ಆಗ್ತಾನೆ ಅಷ್ಟೇ. ಯಾರೋ ಒಬ್ಬ ಸ್ಟಾರ್ ಆಗ್ತಾನೆ? ಯಾರೋ ಒಬ್ಬ ಸ್ಟಾರ್ ಆಗ್ತಾರೆ ಅಲ್ವಾ? ಎಲ್ಲರೂ ಸ್ಟಾರ್ ಆಗತ್ತ? ಹೌದು. ಹಂಗೆ ಇವರು ಸಾಹೇಬ್? ಹೌದು. ಸೊ ಇವ್ರ ಒಂಥರ ಇವರು ಇವರು ಕೀಲಾಡಿ. ಓಕೆ, ಥ್ಯಾಂಕ್ ಯು ಅಣ್ಣ, ಒಳ್ಳೆದಾಗಲಿ. ಹಿಂಗೆ ನಿಮ್ಗೆ 1000 ಜನಕ್ಕೆ ಕ್ರಾಸಿಂಗ್ ಮಾಡ್ತಾ ಇರಲಿ ಅಂತ ಕೇಳ್ಕೊತೀನಿ. ಸೊ ಇದು ಸಂತಾನಗಳಿಗೆ ಊರು ತುಂಬ ಇರ್ತದೆ?
ಹಾಂ ಇವೆ ಓಕೆ ಎಲ್ಲ ತಗೊಳ್ತೀನಿ ನಾನು ಈರಂಡಿ ಕಡೆಗೆ ತಗೊಂಡ್ರಿ ಎಷ್ಟಕ್ಕೆ 13,000 ಎಷ್ಟಿದೆ ಒರಿಜಿನಲ್ ಬನ್ನೂರು ಅಣ್ಣ ಬೀಜೂರಿ ಆರೋದನ್ನು ತಗೋಬೇಕಲ್ಲ ಅದೇ ಹೋಗೋದಕ್ಕೆ ಅದು ಹಸುಗಳಿಗೆ ಬಿಟ್ಟಾಗ ಮಾತ್ರ ಆರೋದು ಕಾಣುತ್ತೆ ಹೆಂಗಾರ ಒಂದು ತೆಗಿಬೇಕಲ್ಲ ಶಾರ್ಟ್ ನಾವು ಅದಕ್ಕೆ ಕಾವೇರಿ ಇಡಬೇಕು ಇಲ್ಲ ಹಸುಗಳು ಹೊಟ್ಟೋತ್ರ ರೋಷ ಜಾಸ್ತಿ ಆಗುತ್ತೆ. ಬನ್ನಿ ಸರ್ ಅದು ಬಿಡು ಕೊಡೋದು ಫೈನಲ್ ಎಷ್ಟು ಒಳಗೆ ಬರಲ್ಲ 30 ಇಲ್ಲ ಬರಲ್ಲ ಆ ಥರ ಆಗಿದ್ರೆ ನೋಡು ನಾವು ಹೊಲ್ಟು ಬಿಟ್ಟಿದ್ದೀವಿ ನಾವು ಕೊಡೋದಿಲ್ಲ ಸಮಾಧಾನ ಇದೆ ಕೇಳ್ತಾರೆ ಎಷ್ಟು ಕೊಡೋಣ ಬರಲ್ಲ ಮತ್ತು ಫೈನಲ್ ಎಷ್ಟು ಹೇಳ್ಬಿಡು 33 ಕೊಡೋಣ ಹೇಳಿ ಸ್ವಾಮಿ ಅಂತ ಇದೆ ಫೈನಲ್ ಗಣಿ 33 ತಗೊಳ್ಳಿ. ಏನು ತಮ್ಮ ಹೆಸರು? ಸರ್ ಸುರೇಶ್ ಅಂತ. ಸುರೇಶ್ ಅಂತ. ಯಾವ ಊರು ಸುರೇಶ್ ಸರ್? ಸರ್ ನಮ್ದು ಗುಬ್ಬಿ ಹೊಸಳ್ಳಿ. ಇಲ್ಲಿದು ಗುಬ್ಬಿ ಹತ್ರ ಹೊಸಳ್ಳಿ. ಗುಬ್ಬಿತ ಹೊಸಳ್ಳಿ. ಹಾಂ ನೀವು ಕೊಂಬು ಎಕ್ಸ್ಪರ್ಟಾ? ಕೊಂಬು ಮಾಡ್ತೀವಿ ಸರ್, ವ್ಯಾಪಾರನ ಮಾಡ್ತೀವಿ. ಇದು ಕೊಂಬು ಇಂತ್ಕಿತ್ತು ಸರ್, ಇದು ಫುಲ್ ಎಲ್ಲ ಇಂತ್ಕಿತ್ತು ಸರ್ ಇದು ಕೊಂಬು. ಇದು ನೋಡಿ ತೋರಿಸ್ತೀನಿ, ಹಿಂಗೆ ಇಟ್ಕೊಂಡ್ರಿ ಇದು ಈ ಥರ ಇರುತ್ತೆ ರೀ ಸರ್. ಈಗ ಹಿಂಗಿದ್ದಿದ್ದು ಕೊಂಬು ಮುಂದಕ್ಕೆ ಮುರಿದು ಕಟ್ಟಿರೋದು ಸರ್. ಹಾಂ ಈ ಥರ ನಿಲ್ಲಿಸ್ಬೇಕು ಸರ್, ಹಿಂಗೆ ಸಾಮೂಹಿಕ ನಿಲ್ಸಿದ್ರೆ ಚೆನ್ನಾಗಿ ಕಾಣುತ್ತೆ ಸರ್. ಇದು ಕಟ್ಟಿರೋದು ಇದು? ಹಾಂ ಕಟ್ಟಿರೋದು. ಮೊದ್ಲು ಹೆಂಗಿತ್ತದು? ಮೊದಲು ಹಿಂದ್ಕಿತ್ತು ಸರ್. ಹಿಂದಕ್ಕಿತ್ತು? ಹಾಂ ಹಾಂ ಫುಲ್ ಹಿಂದ್ಕಿತ್ತು ಸರ್. ನಾವು ಇದನ್ನ ಯಾರೋ ಮಾಡ್ಬೇಕು ಸರ್, ಕ್ಲೀನಾಗಿ ಎಲ್ಲ ಈ ಥರ ಕೊಂಬು ಮಾಡ್ಬೇಕು. ಹಂಗೆ ಮಾಡಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಈ ಥರ ಮಾಡ್ಕೊಳೋದು ಸರ್ ಅರ್ಜೆಂಟ್. ಹಂಗೆ ಬರ್ಬೇಕು ಸರ್. ಯಾಕೆ? ಅದು ಮಿದ್ಲಲ್ವ ಸರ್ ಬೊಳ್ಳೆ, ಇದು ಬೊಳ್ಳೆ ಓಪನ್ ಮಾಡಿರ್ತೀವಲ್ಲ, ಇದು ಮಿದ್ಲಾಗಿ ಹಿಂಗೆ ರಕ್ತ ಬಂದರೆ ಚೆನ್ನಾಗಿ ಕಾಣುತ್ತೆ ಸರ್. ಬುಲ್ಡಿನ ಓಪನ್ ಆಗಿರುತ್ತೆ. ಇದು ನರ ಇರುತ್ತೆ ಇದ್ರಾಗೆ, ಆ ನರ ಮುರ್ಕೊಂಡ್ರೆ ಸರಿಯಾಗುತ್ತೆ ಸರ್. ಎಷ್ಟು ತಗೋತೀರಿ ಇದಕ್ಕೆ? ಈ ದುಡ್ಡಿಗೇನು ಮಾಡಲ್ಲ ನಾವು, ಬಸವಣ್ಣಗೆ ಮಾಡ್ಕೊಂಡ್ರೆ ಅದು ನಾವು ಸ್ವಂತಕ್ಕೆ ಯಾರೋ ಹೇಳಿರಿ ಹೋಗೋದು ಮಾಡೋದು ಮಾಡ್ತೀರಿ. ಹ್ಞೂ ಬಟ್ ಈಗ ಬ್ಲಡ್ ಬರ್ತಾ ಇರೋದು ಅದಕ್ಕೆ ಅದು ಇನ್ನೂ ಆರೋಗ್ಯ ಚೆನ್ನಾಗಿರುತ್ತೆ ಸತ್ಗೆ. ಅದಿಲ್ಲಾಂದ್ರೆ ಬ್ಲಡ್ ಬರ್ದ್ರೆ ತಲೆ ನಾವು ಬಂದಂಗೆ ಮನುಷ್ಯನ ತಲೆ ಹೊಡೆದು ಬಂದಂಗೆ ಬರೋದು. ಸರ್ ಏನು ನಿಮ್ಮ ಹೆಸರು? ನಮ್ಮ ಹೆಸರು ಯಲ್ಲಪ್ಪ ಸರ್. ಯಾವ ಊರು ಸರ್? ನಮ್ಮದು ರೋಣ ತಾಲೂಕು ಜಕ್ಲ್ ರೀ, ಗದಗ ಜಿಲ್ಲಾ ರೀ. ಗದಗೂರು? ಹ್ಞೂ ರೀ. ಗದಗಿಂದ ತುಮಕೂರು ಗಂಟೆ ಬಂದಿರ ಯಾಕೆ? ಅಂದ್ರೆ ಎತ್ತು ಕೊಂಡ್ಕೊಳಕ್ ಬರ್ತೀವಿ ಸರ್ ನಾವು ಇಲ್ಲಿ. ಎತ್ತು ಕೊಂಡ್ಕೊಳಕ್ ಬರ್ತೀವಿ ರೀ. ಅಲ್ಲಿ ಸಿಗಲ್ಲ? ಅಲ್ಲಿ ಸಿಗ್ತಾವ್ರಿ. ಆಗ ಒಟ್ಟು ಇಲ್ಲಿ ಹೊಸ ಮಾಲ್ ಬೇಕಲ್ರಿ ನಮ್ಗೆ, ಅಲ್ಲಿ ಸಿಗ್ತಾವ್ರಿ. ಹಳೆ ಇರ್ತಾವ್ರಿ. ಈಗ ನಿಮ್ಮ ಮನ್ಯಾಗ ಇರ್ತಾವಲ್ರಿ, ಹಳೆ ಆಗ್ಬಿಡ್ತಾವ ಅವು. ಇಲ್ಲಿ ತೊಗೊಂಡು ಹೋದ್ರೆ ಅಜ್ಜನ ಜಾತ್ರೆನೂ ನಮ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಹಾಕವ್ರಿ. ಆಮ್ಯಾಗ ಅಲ್ಲಿ ಹೋಗಿ ಒಂದು ವರ್ಷ 20 ಬಾಳೆ ಮಾಡ್ತೀವಿ ನಾವು, ವ್ಯವಸಾಯ ಮಾಡಿ ಹೊಳ್ಳೆ ಕೊಟ್ರು ಮತ್ತು ನಮಗೊಂದಿಟ್ಟು ಲಾಭ ಆಗುತ್ತೆ ರೀ. ಮತ್ತು ಕೊಟ್ಟು ಮತ್ತು ಅದನ್ನ ಜಾತ್ರೆಗೆ ಬಂದು ಮತ್ತು ಒಂದು ಜೊತೆ ತೊಗೊಂಡು ಹೋಗ್ತೀವಿ. ಇವರು ಆತು ನಾವು ಆತು ತೊಗೊಂಡು ಹೋಗ್ಬಿಟ್ವಿ. ಒಂದು 6-3 ತಿಂಗಳು ಜೋಪಾನ ಮಾಡ್ತೀವಿ ರೀ, ಚೆನ್ನಾಗಿ ಹಾಕವ್ರೆ. ಚೆನ್ನಾಗಿ ಆಗಿಂದ ಯಾರು ನಿಮ್ಮಂಥವ್ರು ಕೊಡೋನಪ್ಪ ಅಂದಾಗ ಕೊಟ್ಬಿಡ್ತೀವಿ. ಒಂದು 10 ಅಲ್ಲಿ 5 ಅಲ್ಲಿ ಲಾಭ ಸಿಕ್ಕರೆ ಕೊಟ್ಬಿಡ್ತೀವಿ ರೀ. ಲಾಭದಾಗ ಕೊಟ್ಬಿಡ್ತೀವಿ ರೀ. ಕೊಟ್ಟು ಮತ್ತು ಅದನ್ನ ಜಾತ್ರೆನೂ ಅವ್ನು ಕೊಟ್ಟು ಮತ್ತು ಇಲ್ಲಿ ಬಂದ ಬಿಡ್ತೀವಿ ರೀ. ಪ್ರತಿ ವರ್ಷ ಜಾತ್ರೆ ಬಂದು ತಗೋತಾ ಇರ್ತೀವಿ. ತೊಗೊಂತೀವಿ. ಈ ವರ್ಷ ತಗೊಂಡು ಹೋಗ್ತೀರಿ, ಹ್ಞೂ ರೀ. ಒಂದಷ್ಟು ದಿನ ಬಳಸ್ತೀರಿ, ಹ್ಞೂ ರೀ. ವಾಪಸ್ ಮತ್ತು ಮಾರಿಬಿಡ್ತೀವಿ ರೀ. ಅದನ್ನ ಮತ್ತು ಬರ್ತೀವಿ ರೀ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಈಗ ಕಡಿಮೆ ಅಂದ್ರೆ ಒಂದು 10-15 ವರ್ಷ ಆಯ್ತು ನೋಡ್ರಿ ನಾವು ಬರಕ್ಕೆ ಹತ್ತಿರಿ. ನಾವು ಈ ಸರ 19 ಜಾತ್ರೆ ಐತ್ರಿ ನಾವು ಬರೋದು. ಹ್ಞೂ ರೀ, ಒಂದಿಟ್ಟು ಹೆಚ್ಚು ರೀ. 19 ವರ್ಷ? ಹ್ಞೂ ರೀ, 19 ಜಾತ್ರೆ ಐತ್ರಿ ಫಸ್ಟ್. 19 ಜಾತ್ರೆ. ಒಳ್ಳೆದಾಗಲಿ ನಿಮಗೆ. ಹೆಂಗಿದೆ ಮಠದಲ್ಲಿ ವ್ಯವಸ್ಥೆ? ನೀವೆಲ್ಲ ಅಲ್ರಿ ಅದಕ್ಕೆ ಬರ್ತೀವಿ ರೀ ಸರ್. ಅದಕ್ಕೆ ಬರ್ತೀವಿ. ಇಲ್ಲೇ ನಾವಾಗಲೇ ಚಟ ಮಾಡಿದ್ರೆ ನೋಡೋದೊಂದು ನಮ್ಗೆ ಹುಚ್ಚು ರೀ. ಇದ್ರದೊಂದು ಎತ್ತು ನೋಡೋದೊಂದು ಹುಚ್ಚು ರೀ. ಒಟ್ಟು ಈ ಜಾತ್ರೆ ಎಲ್ಲಮ್ಮ ಗುಡ್ಡ ಆತು, ಇದು ಒಂದು ಆತ್ರಿ. ಏನಿದ್ರು ಅದನ್ನ ಅಲ್ಲೇ ಒಕ್ಕೊಟ್ಟು ಬರೋದಾರಿ ನಾವು. ಎಲ್ಲಮ್ಮ ಗುಡ್ಡ ಜಾತ್ರೆ ಸಿದ್ಧಗಂಗಾ ಜಾತ್ರೆ ಒಂದ್ರಿ ಬರೋದಾರಿ. ಬೇಕಾದ್ ಬಾಳೆ ಇರಲಿ, ಅದು ಹಳ್ಳ ನೋಡಿದ್ರು ಬರ್ತೀವಿ ನಾವು. ಹಳ್ಳ ನೋಡಿಲ್ರಿ, ಬೇಕಾದ್ ಇರಲಿ ಅದು ಮನ್ಯಾಗ ಬರೋದೊಂದ ಆಲೋಚನೆ ಇರ್ತಾರೆ ನಮ್ದು. ಅಲ್ಲಿ ಬಾಳೆ ಐತಿ ಬಗಿಸೈತಿ ಅಂತ ನೋಡುಗಲ್ರಿ. ಒಟ್ಟು ಅದನ್ನ ಜಾತ್ರೆಗೆ ಹೋಗ್ಬೇಕು, ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ಬೇಕು. ಒಳ್ಳೆದಾಗಲಿ ನಿಮಗೆ. ನಮಸ್ಕಾರ. ಚಾ ಕೊಡಿ, ಚಾ ಕುಡಿತೋಣ. ಏನು ನಿಮ್ಮ ಹೆಸರು ಅಂದ್ರೆ? ಗಂಗಮ್ಮ. ಗಂಗಮ್ಮನವರು ಯಾವ ಊರು? ಕತ್ತಿನಾಗನಹಳ್ಳಿ. ಎಲ್ಲಿ ಬರ್ತದೆ ಅದು? ಅಕ್ಕಿರಾಂಪುರ ತಾಲೂಕು. ಇದು ಕೊಡ್ಕೆರೆ ತಾಲೂಕು, ತುಮಕೂರು ಜಿಲ್ಲೆ. ತುಮಕೂರು ಜಿಲ್ಲೆ ಕೊಡ್ಕೆರೆ ತಾಲೂಕು. ಸೊ ಈ ಜಾತ್ರೆಯಲ್ಲಿ ಎಷ್ಟು ವರ್ಷದಿಂದ ಹೋಟ್ಲಾಗ್ತಾ ಇದ್ರಿ? ನಾವು ಆಗಲೇ 60 ವರ್ಷಕ್ಕಿನ್ನ. 60 ವರ್ಷ? ಹಂಗಾರೆ ನೀವು ಚಿಕ್ಕ ಹುಡುಗಿ ಅವಾಗ? ನಂಗೆ 65. ನಿಮ್ಗೆ 65 ಈಗ? ಹಾಂ. ಓಕೆ. ಅದಕ್ಕೆ ಮುಂದಾಗಿಂದ ನಮ್ಮ ಮನೆಯಾಗ ಹಾಕ್ತಾರ ನಾವು. ನೀರು ಹಾಲು ಸಕ್ಕರೆ. ಎಷ್ಟು ಇದು ಟೀ? ಇದು 10 ರೂಪಾಯಿ. 10 ರೂಪಾಯಿ ಟೀ ತಗೊಳ್ಳಿ. ಗಂಗಮ್ಮನವರು ಟೀ. ದುಡ್ಡು ನೋಡಿದ್ವು ನಾವು. ಹೇಳೋಣ, ನಾವು ದೂರ ಹೋಗ್ಬೇಕು.
ಏನು ಸ್ವಾಮಿ ಎಷ್ಟು ಇಷ್ಟು ಅಂತ ಹೇಳು ತಗೋಣ ನೀವು ಏನು ನಮಗೆ ಕೊಡೋಣ ದುಡ್ಡು ನೀನು ವ್ಯಾಪಾರ ಕೇಳ್ತಲ್ಲ ಹೋಗಿ ತಗೊಂಡು ಮಾಡಕ್ಕೆ ಬಂದಿರೋ 23 ತಗೋ 23